ಹಲೋ, ವಾಟರ್ ಇದೆಯಾ? ಜಾಗಿಂಗ್ ಮಾಡಿ ನೀರು ಕುಡಿಬಾರ್ದು. ಸರಿ, ಜ್ಯೂಸ್ ಇದ್ರೆ ಅದೇ ಕೊಡಿ. ಈ ಹುಡುಗಿರು ಒಂದು ಮೆಸೇಜ್ಗೆ 10 ರಿಪ್ಲೈ ಮಾಡ್ತಾರೆ. ನಿಮ್ಮ ನೋಡಿದ್ರೆ ನೆಟ್ವರ್ಕ್ ಇಲ್ಲ ಅನಿಸುತ್ತೆ. ನಿಮ್ಮ ಮಾತು ಕೇಳ್ಸೋಕ್ಕೆ ಇಯರ್ಫೋನೇ ಹಾಕ್ಕೋಬೇಕು. ಓ, ಇಯರ್ಫೋನ್ ಮೇಡಮ್ ನೀವಾ? ಒಂದು ನಿಮಿಷ, ಇಯರ್ಫೋನ್ ಹಾಕೊಂಡ್ಬಿಡ್ತೀನಿ. ಈಗಲಾದರೂ ನೀರು ಕೊಡ್ತೀರಾ? ಥ್ಯಾಂಕ್ ಯು. ಅಲ್ಲ, ನಿಮ್ಮ ಮಾತು ಬರುತ್ತೆ ಅಂತ ಗೊತ್ತು ನನಗೆ. ಮಾರ್ನಿಂಗು ಒಂದು ಡೈಲಾಗ್ ಹೊಡೆದಿದ್ರಿ, ಇವಾಗೇನಾದರೂ ಮಾತು ಹೊರಟೋಯ್ತಾ ಏನೋ ಅಂತ. ಏನೇ, ಯಾರೋ ಹುಡ್ಗನ ಜೊತೆ ಕೂತಿದ್ದೆ? ಯಾರು ಅಂತ ಗೊತ್ತಿಲ್ಲ ಕಣೆ, ಬಟ್ ಯಾಕೋ ಸ್ವಲ್ಪ ಇಷ್ಟ ಆಗಿದ್ದಾನೆ ಅನ್ಸುತ್ತೆ. ಹಾಫ್ ಪ್ಲೇಟ್ ಇಷ್ಟನಾ ಫುಲ್ ಪ್ಲೇಟ್ ಮಾಡೋಕ್ಕೆ ನಾನು ಹೆಲ್ಪ್ ಮಾಡಲಾ? ಯಾರು ಅಂತಾನೆ ಗೊತ್ತಿಲ್ವಲ್ಲ. ನನಗೆ ಗೊತ್ತು ಕಣೆ, ಕಾರ್ತಿಕ್ ಅಂತ ಅವನ ಹೆಸರು. ನನ್ನ ಕಸಿನ್, ಇಲ್ಲೇ ಓದ್ತಿರೋದು. ಹೌದಾ, ನಿಜ ತಾನೆ? ಹ್ಞೂ ಕಣೆ, ಡೋಂಟ್ ವರಿ. ನಿನ್ನ ಲವ್ ಸ್ಟೋರಿನ ಮ್ಯಾರೇಜ್ ಸ್ಟೋರಿ ಮಾಡೋದು ನನ್ನ ಕೆಲಸ, ಆಯಿತಾ? ಆಯಿತು ಕಣೆ, ಪ್ಲೀಸ್ ಹೆಲ್ಪ್ ಮಾಡು. ಆದರೆ ಅವನು ಸಖತ್ ಕಾಸ್ಟ್ಲಿ ಕಣೆ, ಸ್ವಲ್ಪ ATM ಜಾಸ್ತಿನೇ ಸ್ವೈಪ್ ಮಾಡಬೇಕು ನೀನು. ಆಯಿತು ಕಣೆ, ಕೊಡ್ತೀನಿ. ATM ಕಾರ್ಡೇ ನಿಂಗೆ ಕೊಡ್ತೀನಿ.
ಮೇಡಮ್ ಏನು ಬೇಕು? 1 ನಿಮಿಷ ಬರ್ತಾರೆ. ಬರೋವ್ರಿಗೆ ಏನಾದರೂ ಕೊಡ್ಲಾ? ಆಯ್ತು ಬಿಡಿ, ಕೋಪ ಯಾಕೆ ಮಾಡ್ಕೋತೀರಾ? ಮೇಡಮ್ ಇವಾಗಲಾದ್ರೆ ಏನಾದರೂ ಕೊಡ್ಲಾ? ಅಲ್ಲ ನಿಮ್ಮ ಮನೆಯವ್ರು ಬರೋದು ಲೇಟಾ? ಹೋಗ್ರಿ, ಹೋಗಿ ನಿಮ್ಮ ಮನೆಯವ್ರನ್ನ ನೋಡ್ಕೊಳ್ಳಿ. ಅಲ್ಲ ಬರೋದು ಹುಡುಗನ ಹುಡುಗಿನೋ? ಸಾರಿ ಕಣೆ, ಲೇಟ್ ಆಯಿತು. ಮೀಟ್ ಮಾಡಿದ್ದ? ಏನಂದ? ಮಾಡಿದೆ ಕಣೆ. ಈಗಿನ ಕಾಲದ ಹುಡುಗಿರ್ನ ಹೆಂಗೆ ನಂಬಬೇಕು? ಲವ್ ಅಂತ ಬಾಯಲ್ಲಿ ಮಾತ್ರ ಹೇಳ್ತಾರೆ, ಕಣ್ಣು ಮನಸ್ಸು ಎಲ್ಲ ನಮ್ಮ ಪರ್ಸ್ ಮೇಲೆ ಇರುತ್ತೆ. ಸರಿ, ಅದು ಖಾಲಿ ಆದರೆ ನಮ್ಮನ್ನು ಶಿಫ್ಟ್ ಡಿಲೀಟ್ ಮಾಡಿ ಬಿಸಾಕ್ತಾರೆ ಅಂತ ಅಂದ ಅವನು. ನಾನು ಆ ಥರ ಹುಡುಗಿ ಅಲ್ಲ ಕಣೆ, ನಿಂಗೆ ಗೊತ್ತು ತಾನೆ, ಹೇಳಬೇಕಿತ್ತು. ಒಂದು ಕೆಲಸ ಮಾಡು, ಒಂದು ಕಾಸ್ಟ್ಲಿ ಗಿಫ್ಟ್ ಕೊಡು, ಆಗ್ಲಾದರೂ ಒಪ್ಕೋಬೋದು. ಒಂದು 5000 ಕೊಡು, ನಾನೇ ಗಿಫ್ಟ್ ಸೆಲೆಕ್ಟ್ ಮಾಡ್ತೀನಿ. ತಗೋ, ATM ಕಾರ್ಡೇ ಇಟ್ಕೋ. ಆಯಿತು, 1 ನಿಮಿಷ ಬಂದೆ. ಮೇಡಮ್ ಈಗಲಾದ್ರೆ ಏನಾದ್ರು ಕೊಡ್ಲಾ? ಬೇಡ, ನಾವು ಹೊರಡ್ತೀವಿ. ಮೇಡಮ್ ನೀರು ಕುಡ್ದಿದ್ದಕ್ಕಾದ್ರೂ ಬಿಲ್ ಕೊಡಿ. ಸಾರಿ ಕಣೆ, ಲೇಟ್ ಆಯಿತು. ಬೇಜಾರಾ? ನೀನು ನನ್ನ ಲವ್ ಸಾಯಿಸ್ದಾಗಲೇ ಬೇಜಾರಾಗಿಲ್ಲ, ಇನ್ನು ಇವಾಗ ಬೇಜಾರಾಗುತ್ತಾ? ಓ, ಎಲ್ಲ ಗೊತ್ತಾಯ್ತಾ? ಏನೂ ಮಾಡೋಕ್ಕಾಗಲ್ಲ ಗೌರಿ. ಲವ್ಗಿಂತ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ಲಿಲ್ಲ. ಆದರೂ ಅವನ್ನ ಲವ್ ಮಾಡಿದ್ದು ನಾನು ತಾನೆ, ಗಿಫ್ಟ್ ಕೊಟ್ಟಿದ್ದು ನಾನು ತಾನೆ. ನೋಡು, ಸೈಟಿಗೆ ಯಾರು ದುಡ್ಡು ಕೊಡೋದು ಅದು ಇಂಪಾರ್ಟೆಂಟ್ ಅಲ್ಲ, ರಿಜಿಸ್ಟ್ರೇಷನ್ ಯಾರ ಹೆಸರಲ್ಲಿ ಆಗೋದು ಅದು ಇಂಪಾರ್ಟೆಂಟ್. ಬಂದ ನೋಡು ನನ್ನ ಹುಡುಗ. ಕೊನೆ ಸರಿ ಹಾಯ್ ಬಾಯ್ ಏನು ಬೇಕು ಎಲ್ಲ ಹೇಳಿಬಿಡು. ನೋಡು ಪ್ರಿಯಾ, ಅಲ್ಲಿ ರಿಜಿಸ್ಟ್ರೇಷನ್ ಯಾರು ಆಗ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಮನೆ ಯಾರು ಕಟ್ತಾರೆ ಅದು ಇಂಪಾರ್ಟೆಂಟು. ನೀನು ನಂಗೆ ಮೋಸ ಮಾಡಿದೆ, ನಾವಿಬ್ಬರು ಸೇರ್ಕೊಂಡು ನಿಂಗೆ ಮೋಸ ಮಾಡಿದ್ವಿ. ಇದೆಲ್ಲ ಹೆಂಗಾಯ್ತು ಅಂತ ತಾನೆ. ಅವತ್ತು ಹೋಟೆಲಲ್ಲಿ ನೀನು ಬಾತ್ರೂಮ್ಗೆ ಹೋದಾಗ ಇಲ್ಲ, ಇದು ಮೋಸ. ಗೌರಿಗಿಂತ ಮುಂಚೆ ನಾನು ನಿನ್ನ ನೋಡಿದ್ದು, ಆದರೆ ಹೇಳಿರಲಿಲ್ಲ ಅಷ್ಟೇ. ಪ್ಲೀಸ್ ಕಾರ್ತಿಕ್, ನಾನು ನಿಜವಾಗ್ಲೂ ನಿನ್ನ ಇಷ್ಟಪಡ್ತೀನಿ. ಸಾರಿ ಪ್ರಿಯಾ, ನೀನು ಮೋಸ ಮಾಡೋಕ್ಕಿಂತ ಮುಂಚೆನೇ ಹೇಳಿದರೆ ನಾನು ನಿನ್ನ ಒಪ್ಕೋತಿದ್ದೆ. ಹೌದಾ? ನಿನ್ನ ಹೆಂಗೆ ಒಪ್ಪಿಸ್ಬೇಕು ನನಗೆ ಗೊತ್ತು. ಟೋನಿ! ನೋಡು ಮರಿ, ಒಂದು ಹುಡುಗಿ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ನಿಂಗೆ 2 ಹುಡುಗಿರು ಸಿಕ್ಕವ್ರೆ. ಯು ಆರ್ ಲಕ್ಕಿ ಐಸೆ. ಸುಮ್ಮನೆ ಆ ಸೈಲೆಂಟ್ ಬ್ಯೂಟಿನ ಬಿಟ್ಬಿಟ್ಟು ನಮ್ಮ ಮೇಡಮ್ನ ಮದುವೆ ಆಗೋ. ಟೋನಿ, ಏನೋ ನಿನ್ ಬಿಲ್ಡಪ್ಪು? ನನ್ನ ಶಿಷ್ಯಾಗಿ ನೀನು ಈ ಥರ ಮಾಡಿ ಮತ್ತೆ ಕೆಡೂರು ಅವನ್ನ. ಅಕ್ಕ ಏನಕ್ಕ ನಮ್ಮ ಬಾಸ್ಗೆ ಆಪೋಸಿಟ್ ಮಾಡ್ಬಿಟ್ಟಿದ್ದೀರಾ? ನಾ ಬರ್ತೀನಕ್ಕ.
ಏ ಗೌರಿ, ನನ್ಗಿಂತ ಹೆಚ್ಚು ಅವನಲ್ಲ ನಿಂಗೆ. ಹೋಗ್ ಸಾಯಿ. ಮೇಡಮ್ ಏನು ನಿಮ್ ಪ್ರಾಬ್ಲಮ್? ಬೇಜಾರು ಮಾಡ್ಕೋಬೇಡಿ ಮೇಡಮ್. ಬಿಸ್ಕೆಟ್ ಹಾಕಿದ್ದೀರಾ. ಇನ್ನೂ ನಾಯಿ ಯಾವ್ದಾದ್ರೇನಂತೆ, ನೀವು ಒಪ್ಕೊಂಡೆ ನಾನು ತಿನ್ನೋಣ ಅಂತ. ಹೌದಾ? ಕಣ್ ಮುಚ್ಕೊಳ್ಳಿ ಒಂದ್ ನಿಮಿಷ, ಇನ್ನೊಂದು ಬಿಸ್ಕೆಟ್ ಕೊಡ್ತೀನಿ. ಎಲ್ಲಿ ಕೊಡ್ತೀರಾ ಮೇಡಮ್? ಕಾಲಿಂದ ಕೆನ್ನೆಗೆ, ಚಪ್ಪಲಿ ಹೊಸದು. ಆ್ಯಕ್ಷನ್. ಕಟ್. ಆ್ಯಕ್ಷನ್. ಗೌರಿ, ನಿನ್ನ ಮೆಮೊರಿ ಕಾರ್ಡ್ ಫುಲ್ ಕಳ್ಸಿ. ಸರಿಯಾಗಿ ನೋಡ್ರಿ ಒಂದು ಆಯ್ತಾ? ಆ್ಯಕ್ಷನ್. ಮೇಡಮ್ ಆ್ಯಕ್ಷನ್. ಆ್ಯಕ್ಷನ್. ಹುಡುಗಿರು ಒಂದು ಮೆಸೇಜ್ಗೆ ರಿಪ್ಲೈ ಮಾಡ್ತಾರೆ. ಆ್ಯಕ್ಷನ್. ಇನ್ನೂ ನಾಯಿ ಯಾವ